ಯಪ್ಪ ಎಷ್ಟು ಕೆಲಸ ಮಾಡಿದ್ರು ಕೂಡ ಸಾಕಾಗೋದಿಲ್ಲ. ಕೆಲಸ ಮಾಡಿ 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 ಸುಸ್ತು ಸುಸ್ತು ಸಾಕಾಗ್ತಾ ಇದೆ ಕೆಲಸ ಮಾಡಿ ಅಂತ. ಅಪ್ಪ ನಿಜವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳ ಜೀವನ ಒಂಥರ ಇದಿದ್ದಂಗೆ. ಎಷ್ಟು ಕೆಲಸ ಮಾಡಿದ್ರು ಕೂಡ ಏನು ಮಾಡಿದ್ರು ಕೂಡ ಅದು ಒಂದು ಇದಿದ್ದಂಗೆ. ನಾವು ಏನು ಮಾಡಿದ್ರೂ ಒಂದು ಲೆಕ್ಕದಲ್ಲಿ ಕೆಲಸ ಮುಗಿಯೋದೇ ಇಲ್ಲ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕಿರುವಂಥ ವೀಡಿಯೋಸ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ನಾನು ಬಂದು ನಿನ್ನೆ ವಿಡಿಯೋದಲ್ಲಿ ಮನೆ ಹತ್ರ ಇರೋ ಅಂಗಡಿಗೂ ಆಚೆ ಇರೋ ಹೋಲ್ಸೇಲ್ ಅಂಗಡಿಗೂ ಏನೆಲ್ಲ ಡಿಫ್ರೆನ್ಸು, ಹಾಗೆ ಏನೇನೆಲ್ಲ ನಮಗೆ ಎಷ್ಟು ಉಳಿಸ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಪೂರ್ತಿ ವಿಡಿಯೋಸ್ನ ನೋಡಿ. ಡೈಲಿ ಯಾವ ರೀತಿ ವಿಡಿಯೋಸ್ ಬೇಕು ನಿಮಗೆ ಅನ್ನೋದು ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಏನಪ್ಪ ಇವತ್ತು ಇಷ್ಟು ಇದರಲ್ಲಿ ಬೇಗ ಬೇಗ ಕೆಲಸ ಮಾಡ್ತಿದ್ದಾರೆ ಅಂದರೆ, ಮೀಟಿಂಗ್ ಇತ್ತು ಮಗಳ ಸ್ಕೂಲಲ್ಲಿ. ಮೀಟಿಂಗ್ ಹೋಗ್ಬಿಟ್ಟು ಬಂದು ಅಡುಗೆ ಮಾಡ್ತಾಯಿದ್ದೆ. ಸೊ ಬಂದು ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಹೋಗಿದ್ದೆ. ಸ್ವಲ್ಪ ಕೆಲಸನೂ ಮಾಡಿ ಟಯರ್ಡ್ ಕೂಡ ಆಗಿತ್ತು. ಹಾಗೆ ಸ್ವಲ್ಪ ಬಿಸಿಬೇಳೆ ಬಾತಿತ್ತು, ಅದು ತಿಂದುಬಿಟ್ಟು ಏನು ಮನೆ ಕೆಲಸ ಇತ್ತು, ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಮತ್ತೆ ಹೋಟ್ಲ ಹತ್ರ ಹೋಗಬೇಕಾಗಿತ್ತು. ಅಲ್ಲಿ ಕೂಡ ಸ್ವಲ್ಪ ಕೆಲಸ ಮಾಡಿ ಬಂದಿದ್ದೆ. ಸೊ ಹಾಗಾಗಿ ಡೈಲಿ ರೊಟೀನ್ ಕೂಡ ನಂದು ಅಡುಗೆ ಮನೆ ಕಿಚನಲ್ಲೇ ಮುಗಿದೋಗ್ಬಿಟ್ಟಿರುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಕೂಡ ಸಾಕಾಗ್ತಾ ಇರೋದಿಲ್ಲ. ಏನು ಮಾಡಿದೆ ಅಂದರೆ ಸಾಂಬಾರಿಗೆ ಬೆರಕೆ ಸೊಪ್ಪು ಅಂತ ಬರುತ್ತಲ್ಲ, ಅದನ್ನು ತೊಗೊಂಡು ಸಾಂಬಾರಿಗೆ ಬೇಯಿಸಿಟ್ಕೊಂಡು, ಹಾಗೆ ಕಾಳು ಪಲ್ಯ ಸ್ವಲ್ಪ ಅಲಸಂದಿ ಕಾಳು ನೆನೆಸಿಟ್ಟಿದ್ದೆ. ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ಪಲ್ಯಕ್ಕೆ ಅಂತ ಹೇಳಿ ಇಟ್ಬಿಟ್ಟು ಅದನ್ನ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಕೂಡ ಒಲೆ ಮೇಲೆ ಇಡೋದಕ್ಕೆ ರೆಡಿ ಮಾಡಿದೆ. ಸೊ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡಿದೆ. ನನ್ನ ಮಗಳು ಕೂಡ ಓಡಾಡ್ತಾ ಇದ್ಲು. ನನಗೂ ಹೋಟ್ಲ ಹತ್ರ ಹೋಗ್ಬೇಕಾಗಿರೋದ್ರಿಂದ ಅಮ್ಮ ಬಂದು ಈ ಮನೆಯಲ್ಲೇ ಇದ್ದರು. ಸೊ ಅವಳು ನೀರು ಹಿಡ್ಕೊಳ್ತಾ ಇದ್ಲು. ಅವಳ ಪಾಡಿಗೆ ಮಾಡ್ಕೊತಾ ಇದ್ಲು. ನನಗೆ ಇಷ್ಟು ಟೈಮ್ ಅಂತ ಇತ್ತು, ಅಷ್ಟರೊಳಗೆ ನಾನು ಕೂಡ ಮುಗಿಸ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಒಗ್ಗರಣೆಗೆ ಹಾಕಿದೆ. ಹಾಗೆ ಏನೆಲ್ಲ ಸೇವಿಂಗ್ಸ್ ನಾವು ಮಾಡ್ತೀವಲ್ಲ, ಎಷ್ಟು ಸೇವ್ ಮಾಡಿದ್ರೂ ಕೂಡ ಏನು ಮಾಡಿದ್ರೂ ಕೂಡ ಉಳಿತಾ ಇರೋದಿಲ್ಲ. ಸೊ ಇದರಲ್ಲಿ ನಾವು ಹೇಗೆ RD ಆಗಿರ್ಬೋದು, ಇಲ್ಲ ಪೋಸ್ಟ್ ಆಫೀಸಲ್ಲಿ ಇದು ಮಾಡೋದಾಗಿರ್ಬೋದು, ಇಲ್ಲ ಅದಕ್ಕಿಂತ ಬೆಟರ್ ಏನಪ್ಪ ಅಂದರೆ ಅಕೌಂಟಲ್ಲೇ ಡೈಲಿ ಎಷ್ಟು ಅಂತ ಕಟ್ಟಾಗೋ ಥರ ಏನಾದರೂ ಒಂದು ಅಕೌಂಟಿಂದ ಒಂದು 50, 100, 200 ಆ ಥರ ಕಟ್ಟಾಗೋ ಥರ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ಅದರಲ್ಲಿ ಸೇವ್ ಆಗುತ್ತೆ. ಸೊ ನಾವೇನು ಅನ್ಕೋತೀವಿ ಅಂದರೆ, ಇವಾಗ 10-20 ನಮ್ಮ ಹತ್ರ ಕಾಸಿದ್ರೆ ಇರೋದೇ ಇಲ್ಲ ಅಂತ, ಅದ್ರ ಬದಲು ಹುಂಡಿ ಇಟ್ಕೊಂಬಿಟ್ರೆ ಆ ಹುಂಡಿಯಲ್ಲಿ ಕೂಡ ತಗೊಳ್ಳೋಕ್ಕೂ ಆಗೋದಿಲ್ಲ, ಆ್ಯಂಡ್ ಹೊಡಿಬೇಕು, ಇಲ್ಲಾಂದರೆ ಕಟ್ ಮಾಡಬೇಕು. ಒಂದು ಸತಿ ಇದು ನಾವು ಇವಾಗ ಮಾಡೋದು ಬೇಡ ಅಂತ ಅಂದ್ಕೊಂಬಿಟ್ರೆ ಅದನ್ನು ನಾವು ಲಾಸ್ಟ್ ಮಿನಿಟಲ್ಲಿ ಅದನ್ನ ಓಪನ್ ಮಾಡ್ಬೋದು. ಸೊ ಹಾಗೆ ಮಾಡ್ಬೋದು. ಇನ್ನು ಅಕೌಂಟಲ್ಲಿ ಕಾಸಿರುತ್ತೆ. ಇದನ್ನು ಹೇಗೆ ಸೇವ್ ಮಾಡೋದು ಅಂದರೆ, ಈಗ ಫೋನ್ಪೇಯಲ್ಲಿ, ಗೂಗಲ್ ಪೇಯಲ್ಲಿ ಜಾರ್ ಆ್ಯಪ್ ಅಂತ ಬಿಟ್ಟಿದ್ದಾರಲ್ಲ, ಜಾರ್ ಆ್ಯಪ್ ಗೋಲ್ಡ್ದು ಮತ್ತು ಸಿಲ್ವರ್ದು, ಪ್ಲ್ಯಾಟಿನಮ್ ಈ ಥರ 3 ಬಿಟ್ಟಿದ್ದಾರೆ. 10 ರೂಪೀಸಿಂದ ನಮಗೆ ವರ್ತಬಲ್ ಇದೆ. 10 ರೂಪೀಸಿಂದ ನಾವು ಡೈಲಿ 10 ರೂಪಾಯಿ ಕಟ್ಟಾಗೋಂಗ್ಬಿಟ್ರೆ ಕೂಡ ತಿಂಗಳಿಗೆ 300 ರೂಪಾಯಿ ಆಯಿತು. ಸೊ ನನ್ನ ಹತ್ರ 10 ರೂಪಾಯಿ ಬಿಟ್ಟು ಇನ್ನೂ ಜಾಸ್ತಿ ಇದೆ ಅಂತ ಹೇಳಿದಾಗ ಅದನ್ನು ಕೂಡ ನಾವು ಸೇವ್ ಮಾಡಿ ಬಿಟ್ಟರೆ, ಅಂದರೆ ಆಟೋ ಡೆಬಿಟ್ ಮಾಡಿ ಬಿಟ್ಟರೆ ಅದ್ರ ಪಾಡಿಗೆ ಅದು ಕಟ್ಟಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾವು ಈ ಸೀರಿಯಲ್ಗಳು, ಫೋನುಗಳಲ್ಲಿ ಎಲ್ಲ ಸೀರಿಯಲ್ಗಳೆಲ್ಲ ನೋಡ್ತಾ ಇರ್ತೀವಲ್ಲ, ಅದಕ್ಕೆ ಆಟೋ ಡೆಬಿಟ್ ಅಂತ ಮಾಡಿಟ್ಟಿರ್ತೀವಿ. ಅಂದರೆ ನಾವೇನು ಆಟೋ ಡೆಬಿಟ್ ಮಾಡೋಂಗೇ ಇಲ್ಲ, ಅದೇನೇ ಇದರಲ್ಲಿ. ಸೊ ಅದು ಆಟೋ ಡೆಬಿಟ್ ಅದೇ ತೊಗೊಂಡ್ಬಿಡುತ್ತೆ. ಆಟೋ ಡೆಬಿಟ್ ಅದಕ್ಕೆಲ್ಲ ಮಾಡೋ ಬದಲು ನಾವು ಈ ಥರ ಸೇವಿಂಗ್ಸಲ್ಲಿ ಮಾಡಿಟ್ರೆ ನಮ್ಗೆ ಯಾವಾಗಲಾದರೂ ಅಮೌಂಟ್ ಬೇಕು ಅಂದಾಗ, ಇಲ್ಲ ನನಗೇನೋ ಖರ್ಚಿದೆ ಅಂದಾಗ ಒಬ್ಬರ ಹತ್ರ ಹೋಗಿ ಕೇಳೋ ಬದಲು ಅದನ್ನು ನಾವು ಯಾವಾಗ ಬೇಕೋ ಆವಾಗ ನಾವು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ನಮಗೆ ಗೋಲ್ಡ್ ರೂಪದಲ್ಲೂ ತೊಗೋಬೋದು, ಬಟ್ ನಾವು ಗೋಲ್ಡ್ ರೂಪದಲ್ಲಿ ತೊಗೊಳ್ಳೋದಿಲ್ಲ. ನಮಗೆ 50, 100, 200 ಈ ಥರ ಬೇಕು ಅಂದಾಗ ಆಟೋಮೆಟಿಕ್ಕಾಗಿ ಅದನ್ನ ಸೆಲ್ಗೆ ಅಂತ ಹಾಕಿದ್ರೆ ಆಟೋಮೆಟಿಕ್ ನಮ್ಮ ಅಕೌಂಟ್ಗೆ ಬಂದು ಹಣ ಬೀಳುತ್ತೆ. ಸೊ ಆ್ಯಸ್ ಯೂಶುವಲ್ ನಾವು ಇದನ್ನು ಮಾಡ್ಕೋಬೋದು. ಇದು ನನಗೆ ಗೊತ್ತಿರೋ ಹಾಗೆ 100% ಇದು ನಮಗೆ ವರ್ಕ್ ಆಗುತ್ತೆ, ಜಾರ್ ಗೋಲ್ಡ್ದು. ಇನ್ನು ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಂಗಡಿ ಹತ್ರ ಹೋಗಿ ಮತ್ತೆ ಮನೆಗೆ ಬರೋಷ್ಟರೊಳಗಾಗಿ ನೈಟು 7 ಗಂಟೆ ಆಗಿತ್ತು. 7 ಗಂಟೆಗೆ ಬಂದು ಇಲ್ಲಿ ಅಡುಗೆ ಮಾಡಬೇಕಾಗಿತ್ತು. ಏನು ಜಾಸ್ತಿ ಮಾಡೋಂಗಿರಲಿಲ್ಲ. ಅಕ್ಕಿಗೆ ನೀರು ಇಟ್ಬಿಟ್ಟು ಅನ್ನ ಮಾಡಬೇಕಾಗಿತ್ತು. ಹಾಗೆ ನೀರಿಗೂ ಹೋಗಬೇಕಾಗಿತ್ತು.
ಅದನ್ನೆಲ್ಲ ಒಂದು ತಪ್ಪಲೆಗೆ ಹಾಕಿ ತಂದಿಟ್ಬಿಟ್ರೆ ಅಮ್ಮ ನೀರು ಕಾಯಿಸ್ಕೋತಾರೆ ಅಂದ್ಬಿಟ್ಟು ಅಕ್ಕಿಗಿಟ್ಟು ಪಾತ್ರೆ ಇರೋ ಸಣ್ಣ ಪುಟ್ಟ ಪಾತ್ರೆ ಎಲ್ಲ ಉಜ್ಜಾಕ್ಬಿಟ್ಟು ಹೋಗೋಣ ಅಂತ ಅಮ್ಮ ನನಗೂ ಅನ್ನನೇ ಕೊಟ್ಬಿಡು ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೂ ಸೇರಿಸಿ ಅನ್ನ ಇಟ್ಟು ಸಾಂಬಾರೆಲ್ಲ ಬಿಸಿ ಇಟ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಿ ಎಲ್ಲ ಕ್ಲೀನ್ ಮಾಡಿ ನಾನು ಹೋಗೋಷ್ಟೊಳಗಾಗಿ ನೈಟ್ 9 ಗಂಟೆ. ಸೊ ಅಕ್ಕಿ ಕೂಡ ಹಾಕ್ಸ್ಕೊಂಬರ್ಬೇಕಾಗಿತ್ತು. ಅದು ಹೋಟೆಲ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಹೋಟೆಲ್ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಎರಡೂ ಮಾಡ್ಕೋಬೇಕಾಗುತ್ತಲ್ಲ. ಸೊ ಹಾಗಾಗಿ ಅದೊಂದು ಕೆಲಸ ಮಾಡಿಕೊಂಡು ಇದು ಮಾಡಿಕೊಂಡೆ. ಇವತ್ತಿನ ರೊಟೀನ್ ಕೂಡ ಇಷ್ಟೇ, ಡೈಲಿ ಬ್ಲಾಗ್ ನಂದು ಏನೆಲ್ಲ ಕೆಲಸ ಇರುತ್ತಲ್ಲ ಹೋಟೆಲ್ಗೂ ಮನೆಗೂ, ಇನ್ಮೇಲೆ ಹೋಟೆಲ್ಗೆ ಏನೆಲ್ಲ ಚಿಕನ್ಗೆ, ಸಾಂಬಾರ್ಗೆ, ಫ್ರೈಗೆ ಎಲ್ಲ ಮಾಡ್ಕೋತೀವಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ಹೇಳಿ, ನಾನು ಅದನ್ನ ತಿದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾರಿಗಾದ್ರೂ ಪ್ರಮೋಷನ್ಸ್ ಏನಾದರೂ ಸಣ್ಣ ಪುಟ್ಟ ಪ್ರಮೋಷನ್ ವೀಡಿಯೋಸ್ ಏನಾದರೂ ಮಾಡಿಕೊಡ್ಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮ್ ಐಡಿಗಾಗಿರ್ಬೋದು, ಇಲ್ಲ ಅಂದರೆ ನನ್ನ ಒಂದು ನಂಬರ್ ಕೂಡ ಇದೆ ಪ್ರೀವಿಯಸ್ ವೀಡಿಯೋಸಲ್ಲಿ, ಇಲ್ಲಾಂದರೆ ಮೇಲ್ ಕೂಡ ಮಾಡ್ಬೋದು. ಸೊ ಯಾರಿಗೆಲ್ಲ ನನ್ನ ಕಡೆಯಿಂದ ಪ್ರಮೋಷನ್ ಬೇಕು ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಯಾವ ಊರು ನನ್ನ ಫಾಲೋವರ್ಸ್ಗೆ ಯಾರಿಗಾದರೂ ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ವೀಡಿಯೋಸಲ್ಲಾಗಿರ್ಬೋದು, ಇಲ್ಲ ನನ್ನ ಡ್ರೆಸ್ಸಿಂಗ್ ಸೆನ್ಸಲ್ಲಾಗಿರ್ಬೋದು, ಇಲ್ಲ ನಾನು ಮಾತಾಡೋದ್ರಲ್ಲಾಗಿರ್ಬೋದು, ಏನಾದರೂ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ಅದರಲ್ಲೂ ಕೂಡ ನಾನು ಚೇಂಜ್ ಮಾಡ್ಕೋತೀನಿ. ಆಲ್ಮೋಸ್ಟ್ ನಾನು ಎಲ್ಲೂ ಯಾರಿಗೂ ಬೇಜಾರು ಮಾಡಿಲ್ಲ ಅಂತ ಅನ್ಕೋತಾ ಇದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ, ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಜಾರ್ ಆ್ಯಪಲ್ಲಿ ಯಾರೆಲ್ಲ ಸೇವಿಂಗ್ಸ್ ಮಾಡ್ತಿದ್ದೀರಾ, ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ಎಷ್ಟು ಜನ ನಂತರ ಸೇವಿಂಗ್ಸ್ ಮಾಡ್ತಾ ಇರ್ತೀರಾ, ಅದನ್ನ ತೊಗೋತಾ ಇರ್ತೀರಾ ಅಂತ ನನಗೂ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ಇದು ಸೇವಿಂಗ್ಸ್ ಮಾಡ್ತಿಲ್ಲ ಖಂಡಿತವಾಗ್ಲೂ 10 ರೂಪಾಯಿ ಆದರೂ ಸೇವಿಂಗ್ಸ್ ಮಾಡ್ಕೊಳ್ಳಿ. ಮುಂದೊಂದು ದಿನ ನಿಮಗೆ ಬೇಕಾಗೇ ಆಗುತ್ತೆ. ಇವಾಗೇನು ನಾನು ಕೆಲಸಕ್ಕೆ ಹೋಗ್ತಿದ್ದೀನಿ, ಇಲ್ಲ ನನಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮುಂದೊಂದು ದಿನ ಅದರ ಒಂದು ಇದು ನಮಗೆ ಬೇಕಾಗೇ ಆಗುತ್ತೆ. ನನಗೂ ಅಷ್ಟೇ, ಇವತ್ತಿನ ಒಂದು ಇದಕ್ಕೆ ಏನು ದುಡ್ಡು ಒಂದೊಂದು ಟೈಮಲ್ಲಿ ಬೇಕಾಗಿರೋದಿಲ್ಲ, ನನ್ನ ಹತ್ರ ಇರುತ್ತೆ. ಒಂದೊಂದು ಟೈಮಲ್ಲಿ ಯಾರನ್ನ ಕೇಳೋದು ಅನಿಸ್ಬಿಡುತ್ತೆ. ಆವಾಗ ನಾನು ಸೇವಿಂಗ್ಸ್ ಮಾಡಿರೋದನ್ನು ಅಲ್ಲಿ ಸೆಲ್ಗೆ ಕೊಟ್ಟರೆ, ನಾನು ಎಲ್ಲೇ ಏನೇ ಬೇಕು ಅಂದರೂ 10 ರೂಪಾಯಿ ಬೇಕು ಅಂದರೆ ಕೂಡ ನಾನು ಅದನ್ನು ಸೇಲ್ ಮಾಡಿ ಅದನ್ನ ಅಮೌಂಟ್ ತೊಗೊಂಡು ಖರ್ಚು ಮಾಡ್ಕೋತೀನಿ. ಸೊ ಹಾಗೆ ನೀವು ಕೂಡ ಮಾಡ್ಕೋಬೋದು. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ. ಹಾಗೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ ನಾನು ಖಂಡಿತವಾಗ್ಲೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದ್ದೀನಿ. $42 ಆಗಿದೆ. ಈ ತಿಂಗಳಲ್ಲಾದರೂ ಅಮೌಂಟ್ ತೊಗೋಬೇಕು ಅಂದ್ಕೊಂಡೆ, ಬಟ್ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಅನ್ನ ಎಲ್ಲ ಗಂಜಿ ಬಸ್ದುಬಿಟ್ಟು ಗ್ಯಾಸ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಹೋಟ್ಲ ಹತ್ರ ಹೋಗೋಷ್ಟರೊಳಗಾಗಿ 9 ಗಂಟೆ ಆಯಿತು. ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಇನ್ನು ಮೇಲೆ ನನ್ನ ಡೈಲಿ ರೊಟೀನ್ ಆಗಿರ್ಬೋದು, ನಂದು ಏನೇನು ಕೆಲಸ ಇದೆ, ಎಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ನಿಮಗೆ ನನ್ನ ವಿಡಿಯೋಯಿಂದ ನಿಮಗೆ ಏನಾದರೂ ಯೂಸ್ ಆಗಿದ್ದರೆ, ಇಲ್ಲ ನಿಮಗೆ ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಬೇಜಾರಾಗಿದೆ, ನಾನು ಮಾತಾಡೋದ್ರಲ್ಲಿ ಏನಾದರೂ ಚೇಂಜಸ್ಸು, ಡ್ರೆಸ್ಸಿಂಗ್ ಸೆನ್ಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕೂಡ ಕಾಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅದೇ ರೀತಿ ವೀಡಿಯೋಸ್ ಎಲ್ಲ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.